ನಮಸ್ಕಾರ ದೇವರು. ಪಂಚಪಾಂಡವ ಮ್ಯಾಥ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಿ ಸರ್. ಲಾಸ್ಟ್ ಕ್ಲಾಸಲ್ಲಿ ನಾವೇನಂತ ಕಲ್ತ್ವಿ? ಹೌದು, ಲಾಸ್ಟ್ ಕ್ಲಾಸಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮತ್ತು ಅದರ ಪ್ರಾಪರ್ಟೀಸ್ ಮತ್ತು ಕೆಲವು ಎಕ್ಸಾಂಪಲನ್ನು ಸಾಲ್ವ್ ಮಾಡಿದ್ವಿ ಅಲ್ವಾ. ಈಗ ನೆಕ್ಸ್ಟ್ ಎಕ್ಸಸೈಸ್ ಇದೆ, ಎಕ್ಸಸೈಸ್ 3.2. ಈಗ ಏನು ಹೇಳ್ತಿದೆ ಅಂತ ನೋಡೋಣ. ಎಕ್ಸಸೈಸ್ 3.2ನಲ್ಲಿರೋ ಫಸ್ಟ್ ಕ್ವಶನ್, ಲೆಟ್ ಎ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್, ಬಿ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್, ಸಿ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಫೈಂಡ್ ಈಚ್ ಆಫ್ ದ ಫಾಲೋವಿಂಗ್. ನಾವು ಇದನ್ನು ಕಂಡುಹಿಡಬೇಕು. ಫಸ್ಟ್ ಏನಂತ ಕೇಳಿದ್ದಾರೆ? ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಅಡಿಷನ್ ಮಾಡಬೇಕು. ಇದು ಎ ಮೈನಸ್ ಬಿ, ಇದನ್ನು ಮ್ಯಾಟ್ರಿಕ್ಸ್ ಡಿಫ್ರೆನ್ಸ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕು. 3a ಮೈನಸ್ ಸಿ ಅಂದರೆ 3a ಮೈನಸ್ ಸಿ ಮಾಡಬೇಕು. ಇಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇದೆ ಮತ್ತು ಸಬ್ಟ್ರಾಕ್ಷನ್ ಇದೆ. ನೆಕ್ಸ್ಟ್ ಎ ಬಿ ಅಂದರೆ ಎ ಇಂಟು ಬಿ ಮಾಡಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಬಿ ಇಂಟು ಎ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಈಗ ಅದರ ಫಸ್ಟ್ ನಾವು ಡೈರೆಕ್ಟ್ ಮಾಡೋದಲ್ಲ, ಪ್ರತಿಯೊಂದರದ್ದು ಕಂಡೀಷನನ್ನು ಫಸ್ಟ್ ಚೆಕ್ ಮಾಡಬೇಕು. ಎ ಪ್ಲಸ್ ಬಿ ಆಗುತ್ತಾ? ಫಸ್ಟ್ ನೋಡಬೇಕು ಆರ್ಡರ್ ಸೇಮ್ ಇದೆಯಾ. ಹೌದು, ಈಗ ನೋಡಿ, ಇದು 2x2, ಇದು 2x2, ಇದು 2x2 ಅಂದರೆ ಎಡಿಷನ್ ಮಾಡ್ಬೋದು. ಸಬ್ಟ್ರಾಕ್ಷನ್ ಮಾಡ್ಬೋದಾ? ಹೌದು, ಆರ್ಡರ್ ಸೇಮ್ ಇದೆ, ಇದು ಕೂಡ ಮಾಡ್ಬೋದು. ಈಗ ಎ ಬಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ? ಎ ಇಂಟು ಬಿ. ನೋಡಿ, ಇದರದ್ದು ಕಾಲಮ್ ಇದರದ್ದು ರೋ ಈಕ್ವಲ್ ಇದೆ, ಸೊ ಎ ಬಿನೂ ಮಾಡ್ಬೋದು. ಬಿ ಎ ಇದರದ್ದು ಕಾಲಮ್ ಇದರದ್ದು ರೋ ಸೇಮ್ ಇದೆ, ಸೊ ಬಿ ಎನೂ ಡಿಫೈನ್ ಮಾಡ್ಬೋದು. ಈಗ ಒಂದೊಂದಾಗಿ ಮಾಡ್ತೇ ಹೋಗೋಣ. ಫಸ್ಟ್ ಎ ಪ್ಲಸ್ ಬಿ ಆಯಿತಾ. ಎ ಪ್ಲಸ್ ಬಿ ಯಾವ ರೀತಿ ಮಾಡೋದು ಅಂದರೆ, ನಾನಿಲ್ಲಿ ಡೈರೆಕ್ಟಾಗಿ ಬರಿತೀನಿ, ನೀವು ಒಂದು ಸ್ಟೆಪ್ ಬರಿಬೇಕು ಆಯಿತಾ. ಇದು ನೋಡಿ 2 + 1, ಇಲ್ಲಿ ನಾನು ಬರಿತೀನಿ ಸ್ಟೆಪ್ಸು ಕೂಡ ಇದೇ ರೀತಿ ಎಕ್ಸಾಮಲ್ಲಿ ಬರಿಬೇಕು. 2 + 1, 4 + 3 ಕರೆಸ್ಪಾಂಡಿಂಗ್ ಟರ್ಮ್ಸ್ನ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋದು. 3 + -2, 2 + 5 ಇದೇನಾಗುತ್ತೆ ಅಂದರೆ 2 + 1 3, 4 + 3 7, 3 + -2 1, 2 + 5 7. ಈಗ ಮ್ಯಾಟ್ರಿಕ್ಸ್ ಇದು ಎ ಪ್ಲಸ್ ಬಿ ಸಿಕ್ಕಿದೆ ನಮಗೆ. ಈಗ ಎ ಮೈನಸ್ ಬಿ, ಎ ಮೈನಸ್ ಬಿ ಅಂದರೆ 2 - 1. ಇಲ್ಲಿ ನೋಡಿ 2 - 1. ನೆಕ್ಸ್ಟ್ 4 - 3, 3 - -2. ಇಲ್ಲಿ ನೀವು ಮೈನಸ್ ಆಫ್ -2ನ ಬರೀಲೇಬೇಕು. ನೀವು ಡೈರೆಕ್ಟ್ ಇಲ್ಲಿ 3 - 2 ಬರೆದ್ರೆ ಆನ್ಸರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ 2 - 5 ಇದೇನಾಗುತ್ತೆ ಅಂದರೆ 2 - 1 1, 4 - 3 1, 3 - -2 ಅಂದರೆ -× -+, 3 + 2 5, 2 - 5 ಅಂದರೆ -3. ಈಗ ನಮ್ಗೆ ಈ ಮ್ಯಾಟ್ರಿಕ್ಸು ಎ ಮೈನಸ್ ಬಿ ಮ್ಯಾಟ್ರಿಕ್ಸು ಸಿಕ್ಕಿದೆ. ಈಗ 3a ಮೈನಸ್ ಸಿ, ತ್ರೀ ಇಂಟು ಏನಿದೆ 2 4 3 2 ಮೈನಸ್ ಸಿ -2 5 3 4. ಇದೇನಾಗುತ್ತೆ ಅಂದರೆ ಇದನ್ನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 3 × 2 6, 3 × 4 12, 3 × 3 9, 3 × 2 6. ಹೌದಾ. -2 5 3 4 ಇದೇನಾಗುತ್ತೆ ಅಂದರೆ 6 - -2 ಅಂದರೆ -× -+, 6 + 2 8, 12 - 5 7, 9 - 3 6, 6 - 4 2. ಈ ಮ್ಯಾಟ್ರಿಕ್ಸು ನಮಗೆ ಸಿಕ್ಕಿದೆ. ಈಗ ಎ ಇಂಟು ಬಿ. ಫಸ್ಟ್ ಎ ಬರ್ಕೊಳ್ಳಿ, 2 4 3 2, ಬಿ 1 3 - 2 5. ಈಗ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡೋದು ಹೇಗೆ ನೆನಪಿದೆ ಅಲ್ವಾ? ಆರ್ ಡಿ. ನಾವು ಇದರದ್ದು ಕಂಡೀಷನ್ ಮೊದಲೇ ಚೆಕ್ ಮಾಡಿದ್ವಿ, ಆರ್ಡರ್ ಇಲ್ಲ ನೋಡಿ ಸರಿ ಇದೆ ಅಂತ, ಅದಕ್ಕೆ ಇದು ಡಿಫೈನ್ ಮಾಡ್ಬೋದು. ಈಗ ಹೆಂಗೆ? ಆರ್ ಡಿ. 2 × 1 2, 4 × -2 -8, ನೆಕ್ಸ್ಟ್ 2 × 3 6, 4 × 5 +20, 3 × 1 3,
2 into minus 2 minus 4. 3 into 3 9. 2 into 5 10. ಇದೇನಾಗುತ್ತೆ ಅಂದರೆ 2 minus 8 minus 6. 6 plus 20 26. 3 minus 4 minus 1. 9 plus 10 19. ನಮಗೆ ಎ ಬಿ ಸಿಕ್ಕಿದೆ. ನೆಕ್ಸ್ಟ್ ಬಿ ಎ 1 3 minus 2 5. ಫಸ್ಟ್ ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ, ನೆಕ್ಸ್ಟ್ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಇದಕ್ಕೂ ಸೇಮ್ ರೂಲ್ಸ್ ಆರ್ ಡಿ. 1 into 2 2. 3 into 3 9. 1 into 4 4. 3 into 2 6. minus 2 into minus 2 minus 4. 5 into 3 15. minus 2 into 4 minus 8. 5 into 2 10. 9 minus 2 9 plus 2 11. 6 plus 4 10. 15 minus 4 11. 10 minus 8 2. ನಮಗೆ ಬಿ ಎನು ಸಿಕ್ಕಿದೆ. ಇಲ್ಲಿ ನೋಡಿ ಅವ್ರು ಖಾಲಿ ಎ ಬಿ ಮತ್ತು ಬಿ ಎನ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಇದು ಈಕ್ವಲ್ ಅಲ್ಲೋ ಅಂತ ಏನೋ ಚೆಕ್ ಮಾಡಲಿಕ್ಕೆ ಕೇಳಿಲ್ಲ. ಸೊ ಜಸ್ಟ್ ನಾವು ಕಂಡುಹಿಡಿದ್ರೆ ಸಾಕು. ಇಲ್ಲಿ ನೋಡಿ ಎ ಪ್ಲಸ್ ಬಿ, ಎ ಮೈನಸ್ ಬಿ, 3a ಮೈನಸ್ ಸಿ, ಎ ಬಿ, ನೆಕ್ಸ್ಟ್ ಬಿ ಎ. ಇದಷ್ಟು ಕಂಡುಹಿಡಿದು ಆಗಿದೆ. ಗೊತ್ತಾಯ್ತಲ್ವಾ? ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಕಂಪ್ಯೂಟ್ ದ ಫಾಲೋವಿಂಗ್. ಅವ್ರೇನು ಕೇಳಿದ್ದಾರೆ ಅಂದರೆ ಫಸ್ಟ್ ಕಂಪ್ಯೂಟ್ ದ ಫಾಲೋವಿಂಗ್ ಅಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಫಸ್ಟ್ ಮ್ಯಾಟ್ರಿಕ್ಸ್ ಪ್ಲಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಕೇಳಿದ್ದಾರೆ. ಅದೇನು ಮಾಡೋದು ಅಂದರೆ ಡೈರೆಕ್ಟಾಗಿ ಮಾಡಬೇಕಾ? ಫಸ್ಟ್ ಆರ್ಡರ್ ಚೆಕ್ ಮಾಡಿ. 2 x 2 2 x 2 ಅಂದರೆ ಇದರದ್ದು ಕಾಲಮ್ ಇದರದ್ದು ಈಕ್ವಲ್ ಇದೆ. ಸೊ ನಾವು ಇದನ್ನು ಎಡಿಷನ್ ಮಾಡ್ಬೋದು. ಎ ಪ್ಲಸ್ ಎ, ಬಿ ಪ್ಲಸ್ ಬಿ, ಮೈನಸ್ ಬಿ ಪ್ಲಸ್ ಬಿ, ಎ ಪ್ಲಸ್ ಎ. ಇದೇನಾಗುತ್ತೆ ಅಂದರೆ ಎ ಪ್ಲಸ್ ಎ 2a, ಬಿ ಪ್ಲಸ್ ಬಿ 2b, ಮೈನಸ್ ಬಿ ಪ್ಲಸ್ ಬಿ 0, ಎ ಪ್ಲಸ್ ಎ 2a. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಸೆಕೆಂಡ್ ಏನು ಕೇಳಿದ್ದಾರೆ ಅಂದರೆ ಇದನ್ನು ಕೂಡ ಫಸ್ಟ್ ಮ್ಯಾಟ್ರಿಕ್ಸ್ ಪ್ಲಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಕೇಳಿದ್ದಾರೆ. ಅದು ಯಾವ ರೀತಿ ಮಾಡೋದಂದರೆ ಫಸ್ಟ್ ಇದನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೊದಲು ಚೆಕ್ ಮಾಡಬೇಕು. 2 x 2 2 x 2 ಇದೆ. ಸೊ ಇದು ಮಾಡ್ಬೋದು, ಯಾಕಂದರೆ ಇದ್ರ ಕಾಲಮ್ ಮಾತ್ರ ಸೇಮ್ ಇದೆ. ಫಸ್ಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2ab. ನೆಕ್ಸ್ಟ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2bc. ಹೌದಾ? ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಪ್ಲಸ್ ಅಲ್ಲ ಮೈನಸ್ 2ac. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇದನ್ನು ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು ಗೊತ್ತಿದೆ ಅಲ್ವಾ? ಇದನ್ನು ನೀವು ಹೈಸ್ಕೂಲಲ್ಲಿ ಫಾರ್ಮುಲಾ ಇದೆ, ಅದಕ್ಕೆ ಕಲ್ತಿರ್ತೀರ. ಇಲ್ಲಿ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಯಾವ ಫಾರ್ಮುಲಾ? ಎಸ್, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಇಲ್ಲಿ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2bc ಅಂದರೆ ಎಸ್, ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್. ಹೌದಾ? ನೆಕ್ಸ್ಟ್ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2ac ಅಂದರೆ ಕರೆಕ್ಟ್, ಎ ಮೈನಸ್ ಸಿ ದ ಹೋಲ್ ಸ್ಕ್ವೇರ್. ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂದರೆ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ, ಇದು ಐಡೆಂಟಿಟಿ ಸಿಕ್ ನಿಮ್ಗೆ ಹೈಸ್ಕೂಲಲ್ಲಿ ಮೋಸ್ಟ್ಲಿ 9th ಅಲ್ಲಿ ಇತ್ತಿರ್ಬೋದು. ಇದು ಈಗ ಇಲ್ಲಿ ಯೂಸ್ ಆಗ್ತದೆ. ಇನ್ನು ಮುಂದೆ ಬೇಕಾಗ್ತದೆ. ಸೊ ನೆನಪಿರಲಿ, ಅದೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಬೇಸಿಕ್ಸ್. ಈಗ ಥರ್ಡ್ ಕ್ವಶನ್ ಏನಿದೆ ಅಂದರೆ ಇದೆರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋಣವಾ? ಮೊದಲು ಆರ್ಡರ್ ಚೆಕ್ ಮಾಡಿ. 3 x 3 3 x 3 ಇದ್ರದ್ದು ಕಾಲಮ್ ಇದ್ರದ್ದು ಈಕ್ವಲ್ ಇದೆ. ಸೊ ನಾವು ಎಡಿಷನ್ ಮಾಡ್ಬೋದು. -1 ಪ್ಲಸ್ 12, 4 ಪ್ಲಸ್ 7, -6 ಪ್ಲಸ್ 6, 8 ಪ್ಲಸ್ 8, 5 ಪ್ಲಸ್ 0, 16 ಪ್ಲಸ್ 5, 2 ಪ್ಲಸ್ 3, 8 ಪ್ಲಸ್ 2, 5 ಪ್ಲಸ್ 4, -1 12, 11, 4 plus 7 11,
minus 6 plus 6, 0. 8 plus 8, 16. 5 plus 0, 5. 16 plus 5, 21. 2 plus 3, 5. 8 plus 2, 10. 5 plus 4, 9. ಗೊತ್ತಾಯ್ತಾ? ಇಷ್ಟು ಆನ್ಸರ್ ಬರ್ತದೆ. ಈಗ ನೆಕ್ಸ್ಟ್ ನೋಡೋಣ. ಕಾಸ್ ಈ ಮ್ಯಾಟ್ರಿಕ್ಸ್ ಪ್ಲಸ್ ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಚೆಕ್ ಮಾಡಿ. 2 cross 2 ಇದೆ, ಇದು 2 cross 2 ಇದೆ, ಇದರದ್ದು ಕಾಲಮ್ ಇದರದ್ದು ಈಕ್ವಲ್ ಇದೆ, ಅಂದರೆ ಎಡಿಷನ್ ಮಾಡ್ಬೋದು. cos square x plus sin square x. next sin square x plus cos square x. sin square x plus cos square x. cos square x plus sin square x. ಇದು ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಹೇಗೆ ಸಾಲ್ವ್ ಮಾಡೋದು? ಹೌದು, ಇದನ್ನು ನೀವು ಹೈಸ್ಕೂಲಲ್ಲಿ ಅಂದರೆ 10th ಅಲ್ಲಿ ಕಲ್ತಿರ್ತೀರಾ. ಫಸ್ಟ್ ಟೈಮ್ ನಿಮಗೆ ಟ್ರಿಗ್ನೋಮೆಟ್ರಿ ಬಂದಾಗ ಅದರಲ್ಲಿ 3 ಐಡೆಂಟಿಟೀಸ್ ಇತ್ತು. ಅದರಲ್ಲಿ ಫಸ್ಟ್ ಐಡೆಂಟಿಟಿ ಏನಿತ್ತು? sin square plus cos square is equal to 1. ಕರೆಕ್ಟ್. ಇಲ್ಲಿ cos square plus sin square ಇದೆ, ಅಂದರೆ sin square plus cos square ಅಂದರೆ 1 ಬರುತ್ತೆ. ಇದು ಕೂಡ sin square plus cos square 1. sin square plus cos square 1. sin square plus cos square ಅಥವಾ cos square plus sin square 1. ಇದು ನಿಮಗೆ ಆನ್ಸರ್ ಬರ್ತದೆ. ಗೊತ್ತಾಯ್ತಲ್ವಾ? ಅದಕ್ಕೆ ನೀವು ಬೇಸಿಕ್ಸ್ನ ಮರಿಬಾರ್ದು. ಹೈಸ್ಕೂಲಲ್ಲಿ ಆಲ್ಮೋಸ್ಟ್ 8th ನಂತರ ಇರೋ ಪ್ರತಿಯೊಂದು ಫಾರ್ಮುಲಾ ಟರ್ಮ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ನಿಮಗೆ ಮುಂದೆ ತುಂಬ ಯೂಸ್ ಆಗ್ತದೆ. ಈಗ ಥರ್ಡ್ ಕ್ವಶನ್ ನೋಡೋಣ. ಕಂಪ್ಯೂಟ್ ದ ಇಂಡಿಕೇಟೆಡ್ ಪ್ರಾಡಕ್ಟ್ಸ್. ಫಸ್ಟ್ ಏನು ಕೊಟ್ಟಿದೆ ಅಂದರೆ, ಆವಾಗ ಲಾಸ್ಟ್ ಕ್ವಶನ್ ಏನಿತ್ತು? ಎಡಿಷನ್ ಇತ್ತು. ಇದು ಮಲ್ಟಿಪ್ಲಿಕೇಶನ್ ಇದೆ. ಅಂದರೆ ಫಸ್ಟ್ ಚೆಕ್ ಮಾಡಬೇಕಾಗಿರೋದೇನೋ ನಾವು ಇದರದ್ದು ಹೌದು ಆರ್ಡರ್ ಚೆಕ್ ಮಾಡಬೇಕು. ಅವಾಗ ಇದೇನಿರಬೇಕಂದ್ರೆ ಇದರದ್ದು ಲಾಸ್ಟ್ ಕಾಲಮ್ ಇದರದ್ದು ಈಕ್ವಲ್ ಇದ್ದರೆ ನಾವು ಇದನ್ನು ಪ್ರಾಡಕ್ಟ್ಸ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ಈಗ ಇದು ಪ್ರಾಡಕ್ಟ್ ಹೇಗೆ ಮಾಡೋದಂದರೆ ಆರ್ ಡಿ. ಹೌದಾ? ನೆಕ್ಸ್ಟ್ ಎ ಇಂಟು ಎ ಸ್ಕ್ವೇರ್, ಬಿ ಇಂಟು ಬಿ ಸ್ಕ್ವೇರ್. ನೆಕ್ಸ್ಟ್ ಎ ಇಂಟು ಮೈನಸ್ ಬಿ ಅಂದರೆ ಮೈನಸ್ ಎ ಬಿ, ಪ್ಲಸ್ ಬಿ ಇಂಟು ಎ ಅಂದರೆ ಎ ಬಿನೇ ಬರಿಬೋದು. ನೆಕ್ಸ್ಟ್ ಮೈನಸ್ ಬಿ ಇಂಟು ಎ ಮೈನಸ್ ಎ ಬಿ, ಎ ಇಂಟು ಬಿ ಪ್ಲಸ್ ಎ ಬಿ, ಮೈನಸ್ ಬಿ ಇಂಟು ಮೈನಸ್ ಬಿ ಪ್ಲಸ್ ಬಿ ಸ್ಕ್ವೇರ್, ಎ ಇಂಟು ಎ ಸ್ಕ್ವೇರ್. ಇದನ್ನು ನಾವು ನೆಕ್ಸ್ಟ್ ಏನು ಬರೀಬೋದು ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹಾಗೆ ಬರೆಯೋದು. ಮೈನಸ್ ಎ ಬಿ ಪ್ಲಸ್ ಎ ಬಿ 0, ಮೈನಸ್ ಎ ಬಿ ಪ್ಲಸ್ ಎ ಬಿ 0, ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇರೋದನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬೋದು. ಗೊತ್ತಾಯ್ತಾ? ಇದು ನಮಗೆ ಆರ್ಡರ್ ಅಂದರೆ ಲಾಸ್ಟ್ ಪ್ರಾಡಕ್ಟ್ ಸಿಕ್ಕಿದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಏನಿದೆ ಅಂದರೆ, ಇದರದ್ದು ಫಸ್ಟ್ ಆರ್ಡರ್ ಚೆಕ್ ಮಾಡಿ. 3 cross 1, ಇದು 1 cross 3, ಇದು ಮತ್ತು ಇದು ಸೇಮ್ ಇದೆ. ಹೌದಾ? ಅಂದರೆ ಇದರದ್ದು ಕಾಲಮ್ ಮತ್ತು ಇದರ ಸೇಮ್ ಇದೆ, ಅಂದರೆ ನಾವು ಮಲ್ಟಿಪ್ಲಿಕೇಶನನ್ನು ಮಾಡ್ಬೋದು. ಮತ್ತು ಇದರದ್ದು ಆರ್ಡರ್ 3 cross 3ಯಲ್ಲೇ ಬರುತ್ತೆ ಆನ್ಸರ್. ಆಯಿತಾ? ಈಗ 1 into 2 2, ನೆಕ್ಸ್ಟ್ 1 into 3 3, 1 into 4 4, 2 into 2 4, 2 into 3 6, 2 into 4 8, 3 into 2 6, 3 into 3 9, 3 into 4 12. ಇದು ಕೂಡ 3 cross 3 ಇದರಲ್ಲೇ ಇದೆ. ನೋಡಿದ್ರಾ? ಇದು ಸಿಂಪಲ್ ಆಗಿದೆ, ಈಸಿ ಇದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕೂಡ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ಮಾಡಬೇಕಂತೆ. ಇದರದ್ದು ಆರ್ಡರ್ ಚೆಕ್ ಮಾಡಿ. 2 cross 2 ಮತ್ತು ಇದರದ್ದು ಆರ್ಡರ್ ಏನಿದೆ ಅಂದರೆ 2 cross 3. ಇದರದ್ದು ಕಾಲಮ್ ಮತ್ತು ಇದ್ರ ಸೇಮ್ ಇದೆ, ಅಂದರೆ ನಾವು ಮಲ್ಟಿಪ್ಲೈ ಮಾಡ್ಬೋದು. ಇದರದ್ದು ಆರ್ಡರ್ ಎಷ್ಟು ಬರ್ತದೆ ಅಂದರೆ ನೆಕ್ಸ್ಟ್ ಆನ್ಸರ್ ಇಂದು 2 cross 3 ಆರ್ಡ್ರಲ್ಲಿ ಬರ್ತದೆ. ಮಲ್ಟಿಪ್ಲೈ ಮಾಡೋಣ. 1 into 1 1, minus 2 into 2 minus 4, 1 into 2 2, minus 2 into 3 minus 6, 1 into 3 3, minus 2 into 1 minus 2, 2 into 1 2, 3 into 2
6, 2 into 4, 2, 4, 3 into 3, 9, 2 into 3, 6, 3 into 1, 3, 1 minus 4, minus 3, 2 minus 6, minus 4, 3 minus 2, 1, 2 plus 6, 8, 4 plus 9, 13, 6 plus 3, 9. ಇದು ನೋಡಿ, ಇದು ನಮಗೆ ಆನ್ಸರ್ ಸಿಕ್ಕಿದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್. ಇದು 3x3 ಮ್ಯಾಟ್ರಿಕ್ಸ್ ಇದೆ. ಇದು 3x3 ಮ್ಯಾಟ್ರಿಕ್ಸ್ ಇದೆ. ಇದರದ್ದು ಕಾಲಮ್ ಇದರದ್ದು ಸೇಮ್ ಇದೆ. ಸೊ ಇದನ್ನು ಕಂಪ್ಯೂಟ್ ಮಾಡ್ಬೋದು. ಈಗ ಮಲ್ಟಿಪ್ಲೈ ಮಾಡೋಣ. ಇದರದ್ದು ಆನ್ಸರ್ ಏನು ಬರುತ್ತೆ? 3x3 ಮ್ಯಾಟ್ರಿಕ್ಸ್ ಅಲ್ಲೇ ಬರುತ್ತೆ. 2 into 1, 2, 3 into 0, 0, 4 into 3, 12. Next, 2 into minus 3, minus 6, 3 into 2, plus 6, 4 into 0, 0, 2 into 5, 10, 3 into 4, 12, 4 into 5, 20, 3 into 1, 3, 4 into 0, 0, 5 into 3, 15, 3 into minus 3, minus 9, 4 into 2, 8, 5 into 0, 0. Next, 3 into 5, 15, 4 into 4, 16, 5 into 5, 25, 4 into 1, 4, 5 into 0, 0, 6 into 3, 5, 6 into 3, 18, 4 into minus 3, minus 12, 5 into 2, 10, 6 into 0, 0, 4 into 5, 20, 5 into 4, 20, 6 into 5, 30. ಈಗ ಇದನ್ನು ಆ್ಯಡ್ ಮಾಡೋಣ. 2 plus 0, 2, 2 plus 12, 14, minus 6 plus 6, 0, 10 plus 12, 22, 22 plus 20, 42, 3 plus 0, 3, 3 plus 15, 18, minus 9 plus 8, minus 1, 15 plus 25, 40, 40 plus 16, 56, 4 plus 18, 22, minus 12 plus 10, minus 2, 20 plus 20, 40, 40 plus 30, 70. ಇದು ನಮ್ಮದು ಲಾಸ್ಟ್ ಆನ್ಸರ್. ಗೊತ್ತಾಯ್ತಾ? ಇಲ್ಲಿ ನೋಡಿ, ಸಣ್ಣ ಕನ್ಫ್ಯೂಷನ್ ಆಗಿದೆ. ಇದೇನೆಂದರೆ, ನಾನಿಲ್ಲಿ ಏನು ಹೇಳಿದೆ ಅಂದರೆ ಇದರದ್ದು ಕಾಲಮ್ ಮತ್ತು ಇದರದ್ದು ಈಕ್ವಲ್ ಆಗಿರಬೇಕು ಅಂತ. ಅದ್ಯಾವುದಕ್ಕೆ? ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಕ್ಸ್. ಆದರೆ ಇದು ಎಡಿಷನ್ ಇದೆ. ಎಡಿಷನ್ ಕಂಡೀಷನ್ ಏನಂದರೆ ಇದರದ್ದು ಆರ್ಡರ್ ಮತ್ತು ಇದರ ಆರ್ಡರ್ ಸೇಮ್ ಇರಬೇಕು. ಹಾಗೆ ಇದಕ್ಕೂ ಕೂಡ ಇದರದ್ದು ಎರಡು ಆರ್ಡರ್ ಸೇಮ್ ಇರಬೇಕು. ಇದು ಕೂಡ ಸೇಮ್ ಇರಬೇಕು ಮತ್ತು ಇದು ಕೂಡ ಸೇಮ್ ಇರಬೇಕು. ನಾನು ಏನು ಹೇಳಿದ್ದೆ ಅಂದರೆ ಇದರದ್ದು ಕಾಲಮ್ ಮತ್ತು ಇದರದ್ದು ಸೇಮ್ ಇರಬೇಕಂತ ಹೇಳಿದ್ದೆ. ಅದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಒಂದಾಗಿದೆ. ಆದರೆ ಇದರದ್ದು ಎರಡು ಆರ್ಡರ್ ಸೇಮ್ ಇರಬೇಕು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆರ್ಡರ್ ಚೆಕ್ ಮಾಡಿ. 3x2, 2x3 ಅಂದರೆ ಇದರದ್ದು ಕಾಲಮ್ ಇದರದ್ದು ಈಕ್ವಲ್ ಇದೆ. ಈಗ ನೆಕ್ಸ್ಟ್ ಮಾಡೋಣ. ಇದರದ್ದು ಮ್ಯಾಟ್ರಿಕ್ಸ್ ಎಷ್ಟು ಬರುತ್ತೆ ಅಂದರೆ 3x3. 2 into 1, 2, 1 into minus 1, minus 1, 2 into 0, 0, 1 into 2, plus 2, 2 into 1, 2, 1 into 1, 1, 3 into 1, 3, 3 into 2 into minus 1, minus 2, 3 into 0, 0, 2 into 2, 4, 3 into 1, 3, 2 into 1, 2, minus 1 into 1, minus 1, 1 into minus 1, minus 1, minus 1 into 0, 0, 1 into 2, 2, minus 1 into 1, minus 1, 1 into 1, 1. ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ 2 minus 1, 1, 0 plus 2, 2, 2 plus 1, 3,
3 minus 2 1, 0 plus 4 4, 3 plus 2 5, minus 1 minus 2, 0 plus 2 2, minus 1 plus 1 0. ಇಷ್ಟು ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಆರ್ಡರ್ ಚೆಕ್ ಮಾಡಿ. 2 cross 3, ಇದು 3 cross 2, ಅಂದರೆ ಇದರದ್ದು ಕಾಲಮ್ ಮತ್ತು ಇದರದ್ದು ಈಕ್ವಲ್ ಇದೆ. ನಾವು ಇದನ್ನು ಮಲ್ಟಿಪ್ಲೈ ಮಾಡ್ಬೋದು. ಈಗ ಇದರದ್ದು ಆರ್ಡರ್ ಎಷ್ಟು ಬರುತ್ತೆ ಅಂದರೆ 2 cross 2 ಅಲ್ಲೇ ಬರುತ್ತೆ. 3 into 2 6, minus 1 into 1 minus 1, 3 into 3 9, 3 into minus 3 minus 9, minus 1 into 0 0, 3 into 1 3, minus 1 into 2 minus 2, 0 into 1 0, 2 into 3 6, minus 1 into minus 3 minus plus 3, 0 into 0 0, 2 into 1 2. ಇದೇನು ಬರುತ್ತೆ ಅಂದರೆ 6 minus 1 7, ಹೌದಾ? ಅಲ್ಲ, 6 minus 1 5, 5 plus 9 14, minus 9 plus 3 minus 6, 2 minus 2 6, minus 2 plus 6 4, 3 plus 2 5. ಗೊತ್ತಾಯ್ತಲ್ವಾ? ಈಸಿ ಇದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್. ಇಫ್ ಎ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್, ಬಿ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಆ್ಯಂಡ್ ಸಿ ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಏನು ಮಾಡಬೇಕಂದ್ರೆ ದೆನ್ ಕಂಪ್ಯೂಟ್ ಎ ಪ್ಲಸ್ ಬಿ, ಬಿ ಮೈನಸ್ ಸಿ ಆ್ಯಂಡ್ ಆಲ್ಸೋ ವೆರಿಫೈ ದಟ್ ಎ ಪ್ಲಸ್ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಮೈನಸ್ ಸಿ. ಗೊತ್ತಾಯ್ತಲ್ವಾ? ಫಸ್ಟ್ ನಾವು ಚೆಕ್ ಮಾಡಬೇಕಂದ್ರೆ ಇದ್ರದ್ದು ಆರ್ಡರ್ 3 cross 3, 3 cross 3 ಮತ್ತು 3 cross 3, ಅಂದರೆ ಇದ್ರ ಆರ್ಡರ್ ಮೂರು ಆರ್ಡರ್ ಸೇಮ್ ಇದೆ. ಸೊ ನಾವು ಎ ಪ್ಲಸ್ ಬಿನೂ ಮಾಡ್ಬೋದು, ಬಿ ಪ್ಲಸ್ ಸಿನೂ ಮಾಡ್ಬೋದು, ಅಥವಾ ಮೈನಸ್ಸು ಮಾಡ್ಬೋದು. ಫಸ್ಟ್ ನಾವು ಎ ಪ್ಲಸ್ ಬಿನ ಕಂಡುಹಿಡೋಣ. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 1 2 minus 3 5 0 2 1 minus 1 1 plus 3 minus 1 2 4 2 5 2 0 3, 1 plus 3 4, 2 minus 1 1, minus 3 plus 2 minus 1, 5 plus 4 9, 0 plus 2 2, 2 plus 5 7, 1 plus 2 3, minus 1 plus 0 minus 1, 1 plus 3 4. ನಮಗೆ ಎ ಪ್ಲಸ್ ಬಿ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡುವ ಅಂದರೆ ಬಿ ಮೈನಸ್ ಸಿನ ಕಂಡುಹಿಡೋಣ. ಬಿ ಮೈನಸ್ ಸಿ. 3 minus 1 2, 4 2 5 2 0 3, minus 4 1 2 0 3 2 1 minus 2 3 is equal to 3 minus 4 minus 1, minus 1 minus 1 minus 2, 2 minus 2 0, 4 minus 0 4, 2 minus 3 minus 1, 5 minus 2 3, 2 minus 1 1, 0 minus minus 2, minus into minus plus, so plus 2, 3 minus 3 0. ಈಗ ಎ ಪ್ಲಸ್ ಬಿ ಮತ್ತು ಬಿ ಮೈನಸ್ ಸಿ ಎರಡು ಕಂಪ್ಯೂಟ್ ಮಾಡಾಗಿದೆ. ಈಗ ನೆಕ್ಸ್ಟ್ ಎ ಪ್ಲಸ್ ಬಿ ಮೈನಸ್ ಸಿನ ಕಂಡುಹಿಡೋಣ. ಎ ಪ್ಲಸ್ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು, ಫಸ್ಟ್ ಎ ಮ್ಯಾಟ್ರಿಕ್ಸ್ ಬರೀರಿ. 1 2 minus 3 5 0 2 1 minus 1 1 plus b minus c, minus 1 minus 2 0, 4 minus 1 3 1 2 0. ಈಗ 1 plus minus 1 0, 2 plus minus 2 0, minus 3 plus 0 minus 3, 5 plus 4 9, 0 plus minus 1 minus 1, 2 plus 3 5, 1 plus 1 2,
-1 ಪ್ಲಸ್ 2 1 1 ಪ್ಲಸ್ 0 1. ಈಗ ನಮಗೆ a ಪ್ಲಸ್ ಬಿ ಮೈನಸ್ ಸಿ ಸಿಕ್ಕಿದೆ. ಈಗ a ಪ್ಲಸ್ ಬಿ ಮೈನಸ್ ಸಿ ಅಂದರೆ ಇದಾಗಿದೆ. ಸೊ ಈಗ a ಪ್ಲಸ್ ಬಿ ಮೈನಸ್ ಸಿನ ಮಾಡೋಣ. a ಪ್ಲಸ್ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು, ಫಸ್ಟ್ a ಪ್ಲಸ್ ಬಿನ ಬರ್ಕೊಳ್ಳಿ. 4 1 ಮೈನಸ್ 1 9 2 7 3 ಮೈನಸ್ 1 4 ಮೈನಸ್ ಸಿ ಬರ್ಕೊಳ್ಳಿ. 4 1 2 0 3 2 1 ಮೈನಸ್ 2 3. ಈಗ ಇದನ್ನು ಸಬ್ಟ್ರಾಕ್ಟ್ ಮಾಡೋಣ. 4 ಮೈನಸ್ 4 0 1 ಮೈನಸ್ 1 0 ಮೈನಸ್ 1 ಮೈನಸ್ 2 ಎಷ್ಟಾಗುತ್ತೆ? ಮೈನಸ್ 3. 9 ಮೈನಸ್ 0 9 2 ಮೈನಸ್ 3 ಮೈನಸ್ 1 7 ಮೈನಸ್ 2 5 3 ಮೈನಸ್ 1 2 ಮೈನಸ್ 1 ಮೈನಸ್ 2 ಅಂದರೆ ಪ್ಲಸ್ 2 ಆಗುತ್ತೆ. ಪ್ಲಸ್ 2 ಮೈನಸ್ 1 ಏನಾಗುತ್ತೆ? 1 ಆಗುತ್ತೆ. 4 ಮೈನಸ್ 3 1 ಆಗುತ್ತೆ. ಇಲ್ಲಿ ನೋಡಿ, ಇದು ಮತ್ತೆ ಇದು ಈಕ್ವಲ್ ಇದೆ. ಅಂದರೆ a ಪ್ಲಸ್ ಬಿ ಮೈನಸ್ ಸಿ ಈಕ್ವಲ್ ಟು a ಪ್ಲಸ್ ಬಿ ಮೈನಸ್ ಸಿ. ಅದಕ್ಕೆ ಲಾಸ್ಟ್ ಬರಿಬೇಕೇನೆಂದರೆ ದೇರ್ ಫೋರ್ a ಪ್ಲಸ್ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು a ಪ್ಲಸ್ ಬಿ ಮೈನಸ್ ಸಿ ಅಂತ ಬರೆದ್ರೆ ಆಯ್ತು. ಗೊತ್ತಾಯ್ತಲ್ವಾ? ಈಗ ಫಿಫ್ತ್ ಕ್ವಶನ್ ನೋಡೋಣ. ಏನು ಕೊಟ್ಟಿದೆ ಅಂದರೆ a ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್, b ಈಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್, ದೆನ್ ಕಂಪ್ಯೂಟ್ 3a ಮೈನಸ್ 5b. ಅಂದರೆ 3a ಮೈನಸ್ 5b ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಬೇಕು. ಇದಕ್ಕೆ ಎರಡು ರೀತಿ ನೀವು ಮಾಡ್ಬೋದು. ಫಸ್ಟ್ 3a ಕಂಡುಹಿಡಿದು ಆಮೇಲೆ 5b ಕಂಡುಹಿಡಿದು ಅದರ ಆನ್ಸರ್ನ ಮೈನಸ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಇದಕ್ಕೆ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನಾನೀಗ ಡೈರೆಕ್ಟಾಗಿ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅದು ಯಾವ ರೀತಿ ಅಂದರೆ 3 ಇಂಟು a ಬರೀರಿ, 2/3 1 5/3 1/3 2/3 4/3 7/3 2 2/3 ಮೈನಸ್ 5 ಇಂಟು ಬಿ ಬರೆಯೋದು 2/5 3/5 1 1/5 2/5 4/5 7/5 6/5 2/5. ಆಯಿತಾ? ಈಗ ನೆಕ್ಸ್ಟ್ ಏನು ಮಾಡೋದು ಅಂದರೆ ಇದನ್ನು ಸ್ಕೇಲಾರ್ ಮಲ್ಟಿಪ್ಲೈ ಮಾಡೋದು. ಸೊ 3 ಇಂಟು 2/3 1 ಇಂಟು 3 3 ಇಂಟು 5/3 3 ಇಂಟು 1/3 3 ಇಂಟು 2/3 3 ಇಂಟು 4/3 3 ಇಂಟು 7/3 3 ಇಂಟು 2 3 ಇಂಟು 2/3. ಆಯಿತಾ? ನೆಕ್ಸ್ಟ್ ಇಲ್ಲಿ 5ನ ಸ್ಕೇಲಾರ್ ಮಲ್ಟಿಪ್ಲೈ ಮಾಡೋದು. 5 ಇಂಟು 2/5 5 ಇಂಟು 3/5 5 ಇಂಟು 1 5 ಇಂಟು 1/5 5 ಇಂಟು 2/5 5 ಇಂಟು 4/5 5 ಇಂಟು 7/5 5 ಇಂಟು 6/5 5 ಇಂಟು 2/5. ಇದು ನಿಮ್ಗೆ ಅನಿಸ್ಬೋದು ಇದನ್ನು ನಾವು ಡೈರೆಕ್ಟ್ ಮಾಡ್ಬೋದಲ್ಲ ಅಂತ. ಆದರೆ ಎಕ್ಸಾಂಪಲ್ ಈ ಸ್ಟೆಪ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೆಪ್ಸಿಗೂ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ 3 3 ಕ್ಯಾನ್ಸಲ್ ಆಗುತ್ತೆ, 2 ಇರುತ್ತೆ. ಇಲ್ಲಿ 1 3 3 3 3 ಕ್ಯಾನ್ಸಲ್ 5 3 3 ಕ್ಯಾನ್ಸಲ್ 1 3 3 ಕ್ಯಾನ್ಸಲ್ 2 3 3 ಕ್ಯಾನ್ಸಲ್ 4 3 3 ಕ್ಯಾನ್ಸಲ್ 7 3 2 6 3 3 ಕ್ಯಾನ್ಸಲ್ 2 ಮೈನಸ್ 5 5 ಕ್ಯಾನ್ಸಲ್ ಆದರೆ 2 5 5 ಕ್ಯಾನ್ಸಲ್ ಆದರೆ 3 5 1 5 5 5 ಕ್ಯಾನ್ಸಲ್ ಆದರೆ 1 5 5 ಕ್ಯಾನ್ಸಲ್ ಆದರೆ 2 5 5 ಕ್ಯಾನ್ಸಲ್ ಆದರೆ 4 5 5 ಕ್ಯಾನ್ಸಲ್ ಆದರೆ 7 5 5 ಕ್ಯಾನ್ಸಲ್ ಆದರೆ 6 5 5 ಕ್ಯಾನ್ಸಲ್ ಆದರೆ 2. ಈಗ ಇದನ್ನು ಸಾಲ್ವ್ ಮಾಡೋಣ. 2 ಮೈನಸ್ 2 0 3 ಮೈನಸ್ 3 0 5 ಮೈನಸ್ 5 0 1 ಮೈನಸ್ 1 0 2 ಮೈನಸ್ 2 0 4 ಮೈನಸ್ 4 0 7 ಮೈನಸ್ 7 0 6 ಮೈನಸ್ 6 0 2 ಮೈನಸ್ 2 0. ಅಂದರೆ ನಮಗೆ ನಲ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ ಅಥವಾ ಎಂಟಿ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ಆಯಿತಾ? ಈಗ ನೆಕ್ಸ್ಟ್ ಕ್ವಶನ್, ಸಿಕ್ಸ್ತ್ ಕ್ವಶನ್.
ಸಿಂಪ್ಲಿಫೈ ಕಾಸ್ ಥೀಟಾ ಇಂಟು ಈ ಮ್ಯಾಟ್ರಿಕ್ಸ್ ಪ್ಲಸ್ ಸೈನ್ ಥೀಟಾ ಇಂಟು ಈ ಮ್ಯಾಟ್ರಿಕ್ಸ್. ಇದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡೋದಂತ ನೋಡೋಣ. ಇದಿದಲ್ವಾ, ಫಸ್ಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿ ಬರೆಯೋಣ. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಡೈರೆಕ್ಟ್ ಅದೇ ರೀತಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತಾನು ಬರಿಬೋದು, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಅಂತಾನು ಬರಿಬೋದು. ಕಾಸ್ ಥೀಟಾ ಇಂಟು ಮೈನಸ್ ಸೈನ್ ಥೀಟಾ, ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ, ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ, ಪ್ಲಸ್ ಇಲ್ಲಿ ಸೈನ್ ಥೀಟಾ ಇಂಟು ಸೈನ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ, ಸೈನ್ ಥೀಟಾ ಇಂಟು ಮೈನಸ್ ಕಾಸ್ ಥೀಟಾ, ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಹಾಗೆ ಬರೆಯೋದು ಸೈನ್ ಥೀಟಾ ಕಾಸ್ ಥೀಟಾ, ಸೈನ್ ಥೀಟಾ ಇಂಟು ಸೈನ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ. ಈಗ ಇದರದ್ದು ಅಡಿಷನ್ ಮಾಡೋಣ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ, ಇಲ್ಲಿ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ, ನೆಕ್ಸ್ಟ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಇದೇನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಿದೆ, ಲಾಸ್ಟ್ ಕ್ವಶನಲ್ಲೂ ಬಂದಿತ್ತು, ಹಾಗೆ ನೀವು ಕಲ್ತಿರ್ತೀರಾ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ 0, ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ 0, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1. ಇದರದ್ದು ಇಷ್ಟು ಆನ್ಸರ್ ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್, 7th ಕ್ವಶನ್ ನೋಡೋಣ. ಫೈಂಡ್ ಎಕ್ಸ್ ಆ್ಯಂಡ್ ವೈ ಇಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಆ್ಯಂಡ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್. ಇಲ್ಲಿ ನೋಡಿ, ಇದು ಎಕ್ಸ್ ಮತ್ತು ವೈ ಕ್ಯಾಪಿಟಲ್ ಇದೆ, ಅಂದರೆ ಇದನ್ನು ಎಕ್ಸ್ ಮತ್ತು ವೈ ಮ್ಯಾಟ್ರಿಕ್ಸ್ ಇರುತ್ತೆ. ಇದು ಸ್ಮಾಲ್ ಲೆಟ್ರಲ್ಲಿ ಇಲ್ಲ ಮತ್ತು ಮ್ಯಾಟ್ರಿಕ್ಸ್ ಒಳಗಡೆ ಇಲ್ಲ, ಸೊ ಅದು ಎಲಿಮೆಂಟ್ಸ್ ಅಲ್ಲ. ಇದು ಎಕ್ಸ್ ಅಂದ್ರೆ ಒಂದು ಮ್ಯಾಟ್ರಿಕ್ಸ್, ವೈ ಅಂದರೆ ಮತ್ತೊಂದು ಮ್ಯಾಟ್ರಿಕ್ಸ್. ಈಗ ನಿಮ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಮೆಥಡನ್ನೇ ಸಾಲ್ವ್ ಮಾಡೋಣ. ಫಸ್ಟ್ ಏನು ಮಾಡ್ಬೋದು ಅಂದರೆ ಇದು ಮತ್ತು ಇದನ್ನು ಎಡಿಷನ್ ಮಾಡಬೇಕು. ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಮೈನಸ್ y is equal to 7025 plus 3003. ಆಯಿತಾ? ಇದು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ 2x, y ಮೈನಸ್ ವೈ 0, ಅಂದರೆ 2x is equal to 7 plus 3 10, 0 plus 0 0, 2 plus 0 0, 5 plus 3 8 ಇಷ್ಟು ಸಿಗುತ್ತೆ. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 2, ಈ ಸೈಡ್ ತಗೊಬಂದರೆ 1/2, 10 0 0 8 ಆಗುತ್ತೆ. ಈಗ ನೆಕ್ಸ್ಟ್ ಇದನ್ನು ನೀವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 10 ಡಿವೈಡೆಡ್ ಬೈ 10 ಇಂಟು 1/2 ಅಂದರೆ 5, ನೆಕ್ಸ್ಟ್ 0ನೇ ಇರುತ್ತೆ, ಇದು 0 ಇರುತ್ತೆ. 8 ಇಂಟು 1/2 ಅಂದರೆ 4 ಆಗುತ್ತೆ. ನಿಮಗೆ ಎಕ್ಸ್ ವ್ಯಾಲ್ಯೂ ಇಷ್ಟು ಸಿಕ್ಕಿದೆ. ಈಗ ವೈ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದನ್ನು ನೀವು ಎಡಿಷನ್ ಮಾಡಿದ್ರಲ್ವಾ, ಈಗ ಸಬ್ಟ್ರಾಕ್ಷನ್ ಮಾಡಿ. ಅಂದರೆ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 7025 ಮೈನಸ್ 3003. ಅಂದರೆ ಇಲ್ಲಿ ನೋಡಿ, ಎಕ್ಸ್ ಮೈನಸ್ ಎಕ್ಸ್ 0 ಆಗುತ್ತೆ, ವೈ ಮೈನಸ್ ಮೈನಸ್ ವೈ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ವೈ ಇಂಟು ವೈ 2y ಆಗುತ್ತೆ. ಅಂದರೆ y ಪ್ಲಸ್ ವೈ 2y ಆಗುತ್ತೆ. 2y ಈಸ್ ಈಕ್ವಲ್ ಟು ಇಲ್ಲಿ 7 ಮೈನಸ್ 3 4, 0 ಮೈನಸ್ 0 0, 2 ಮೈನಸ್ 0 2, 5 ಮೈನಸ್ 3 2. ಈಗ ನೆಕ್ಸ್ಟ್ ಏನಂದರೆ y ಈಸ್ ಈಕ್ವಲ್ ಟು 2ನ ಈ ಸೈಡ್ ತಗೊಬಂದರೆ 1/2 ಆಗುತ್ತೆ, 4 0 2 2. ನೆಕ್ಸ್ಟ್ ಅಂದರೆ y ಈಸ್ ಈಕ್ವಲ್ ಟು 1/2 ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4/2 2, 0/2 0, 2/2 1, 2/2 1. ನಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಿಗುತ್ತೆ. ನೋಡಿ, ಎಕ್ಸ್ ವ್ಯಾಲ್ಯೂ ಇಷ್ಟು ಸಿಕ್ಕಿದೆ, ವೈ ವ್ಯಾಲ್ಯೂ ಇಷ್ಟು ಸಿಕ್ಕಿದೆ. ಬೇಕಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದಿದ್ರೆ ಇದೆರಡನ್ನು ಆ್ಯಡ್ ಮಾಡಿದ್ರೆ ಇಷ್ಟು ವ್ಯಾಲ್ಯೂ ಬರುತ್ತೆ, ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಇಷ್ಟು ವ್ಯಾಲ್ಯೂ ಬರುತ್ತೆ. ಬೇಕಾದರೆ ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಮತ್ತೊಂದು ಸಣ್ಣ ಮಿಸ್ಟೇಕ್ ಆಗಿತ್ತು. ಇಲ್ಲಿ 2 + 0 ಇಲ್ಲಿ 2 ಆಗಬೇಕಿತ್ತು, ಇಲ್ಲಿ 2 ಆಗಬೇಕಿತ್ತು. ಸೊ 2/2 1 ಆಗಬೇಕಿತ್ತು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ಅಂದರೆ ಇಲ್ಲಿ 2x + 3y
ಈ ಮ್ಯಾಟ್ರಿಕ್ಸ್ ಆ್ಯಂಡ್ 3x + 2y ಈ ಮ್ಯಾಟ್ರಿಕ್ಸ್. ನಾವು ಇಲ್ಲೂ ಕೂಡ x ಮತ್ತು yನ ಕಂಡುಹಿಡಬೇಕು. ಈಗ ನೀವು ಈ ಲಾಸ್ಟ್ ಮೆಥಡಿಂದನೇ ಸಾಲ್ವ್ ಮಾಡ್ಲಿಕ್ಕೆ ಹೋದರೆ ಇದು ಬರೋದು ಕಷ್ಟ ಆಗುತ್ತೆ. ಸೊ ನೀವು ಮತ್ತೊಂದು ರೀತಿಯಲ್ಲೂ ಸಾಲ್ವ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡಿ. ಈಗ 2x + 3y = ಈ ಮ್ಯಾಟ್ರಿಕ್ಸ್ ಇದೆ ಅಲ್ವಾ. ಈಗ ನೆಕ್ಸ್ಟ್ ಏನಂದರೆ ಈ 3yನ ಆ ಸೈಡ್ ತಗೋಗಿ. ಸೊ 2x = 2 3 4 0 - 3y ಆಗುತ್ತೆ. ಹೌದಾ? ಈಗ ನೆಕ್ಸ್ಟ್ ಏನಂದರೆ ಈ x ಇದೆ ಅಲ್ವಾ, ಅಂದರೆ ಈ 2 ಇದೆ ಅಲ್ವಾ, ಆ ಸೈಡ್ ತಗೋಗಿ. ಅಂದರೆ ಇದೇನಾಗುತ್ತೆ ಅಂದರೆ ಇದು ಎರಡಕ್ಕೂ ಕಾಮನ್ ಮಲ್ಟಿಪ್ಲೈ ಮಾಡಬೇಕು. 1/2 2 3 4 0 - 1/2 ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 3/2y ಆಗುತ್ತೆ. ಅಂದರೆ x = ಇಷ್ಟಾಗುತ್ತೆ. ಈಗ ಈ ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ, ಈ x ವ್ಯಾಲ್ಯೂನ ನಾವು ಈ ಈಕ್ವೇಷನಲ್ಲಿ ಹಾಕಬೇಕು. ಅಂದರೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ 3 ಇಂಟು ಈ ಕಂಪ್ಲೀಟ್ x ವ್ಯಾಲ್ಯೂನ ಹಾಕಿ 1/2 2430 - 3/2y ಪ್ಲಸ್ 2y = 2 - 2 - 1 5 ಇಷ್ಟಿದೆ ಅಲ್ವಾ. ಈಗ ನೆಕ್ಸ್ಟ್ ಏನಂದರೆ ಇದನ್ನು ಸಾಲ್ವ್ ಮಾಡಿ ಏನು ಬರುತ್ತೆ ಅಂದರೆ ಫಸ್ಟ್ ಇದನ್ನು ಕಾಮನ್ ತೆಗೀರಿ. ಅಂದರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿ 3 ಇಂಟು ಇಲ್ಲಿ 1/2 ಇಂಟು 2 ಎಷ್ಟು ಬರುತ್ತೆ 1 ಬರುತ್ತೆ. ಇಲ್ಲಿ 3/2 ನೆಕ್ಸ್ಟ್ 4/2 ಅಂದರೆ 2 ಬರುತ್ತೆ. 0/2 ಅಂದರೆ 0 ಬರುತ್ತೆ. ಮೈನಸ್ ಈ 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ 3 3 = 9 ಅಂದರೆ 9/2y ಬರುತ್ತೆ. ನೆಕ್ಸ್ಟ್ ಇದು ಪ್ಲಸ್ 2y ಇದೆ = 2 - 2 - 1 5 ಇಷ್ಟೇ ಇರುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಇದನ್ನು ಆ ಸೈಡ್ ತಗೋಗಿ. ಯಾಕಂದರೆ ಇದರಲ್ಲಿ y ಟರ್ಮ್ ಇಲ್ಲ, ಇದರಲ್ಲಿ ಎರಡರಲ್ಲೂ y ಟರ್ಮ್ ಇದೆ. ಈ ಟರ್ಮ್ ಫುಲ್ ಆ ಸೈಡ್ ತಗೋಬೇಕು. ಮತ್ತೆ ಇದೆರಡನ್ನು ಸಾಲ್ವ್ ಮಾಡಿ. ಅಂದರೆ ಇದು ಯಾವ ರೀತಿ ಬರುತ್ತೆ ಅಂದರೆ ಇದರಲ್ಲಿ y ಕಾಮನ್ ಇದೆ. ಸೊ y ಕಾಮನ್ ತೆಗೆದ್ರೆ 2 - 9/2 ಹೌದಾ. ನೆಕ್ಸ್ಟ್ = 2 - 2 - 1 5. ಈಗ ಇದನ್ನು ಆ ಸೈಡ್ ತಗೋಬೇಕು. ಅಂದರೆ ಇಲ್ಲಿ ಪ್ಲಸ್ ಇರೋದನ್ನು ಇಲ್ಲಿ ಮೈನಸ್ ಆಗುತ್ತೆ. ನೀವು ಒಂದು ಸ್ಟೆಪ್ನ ಕಮ್ಮಿ ಮಾಡ್ಬೋದು. ಆ ಸೈಡ್ ಹೋಗಬೇಕಾದ್ರೇ ಮಲ್ಟಿಪ್ಲೈ ಮಾಡಿ ಬರಿಬೋದು. 3 1 = 3 3 × 3/2 3 2 = 9/2 3 2 = 6 0 ಇಷ್ಟು ಆಗುತ್ತೆ. ನೆಕ್ಸ್ಟ್ ಏನಂದರೆ ಈಗ y ಇಂಟು ಇದನ್ನು ನಿಮಗೆ 2 - 9/2 ನಿಮಗೆ ಇದು ಗೊತ್ತಿದೆ ಯಾವ ರೀತಿ ಇದನ್ನು ಫ್ರ್ಯಾಕ್ಷನನ್ನು ಸಾಲ್ವ್ ಮಾಡಬೇಕಂತ. ಈಸಿ ಮೆಥಡ್ ಅಂದರೆ ಇದು 2/1 ಇದೆ ಅಲ್ವಾ. ಸೊ 2 2 = 4 ಮತ್ತು 9 1 = 9 ಮೈನಸ್ 2 1 = 2 ಇಷ್ಟು ಮಾಡ್ಬೋದು. ನೆಕ್ಸ್ಟ್ = ಇದನ್ನು ಸಾಲ್ವ್ ಮಾಡಿ 2 - 3 - 1 -2 ಮತ್ತು -9/2 ಇದೆಷ್ಟು ಬರುತ್ತೆ -2 - 9/2. ಬೇಕಾದರೆ ಒಂದು ಸ್ಟೆಪ್ನ ಬರೀರಿ -2 - 9/2 ಅಂತ. ನೆಕ್ಸ್ಟ್ -1 - 6 ಎಷ್ಟು ಬರುತ್ತೆ -7 5 - 0 5 ಬರುತ್ತೆ ಹೌದಾ. ಈಗ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಇದನ್ನು ಸಾಲ್ವ್ ಮಾಡಿದ್ರೆ 4 - 9 - 5 -5/2 y ಹೌದಾ = -1 - 7 ಇದು 5 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಇದು 1 ಇದೆ. 2 2 = 4 ಅಂದರೆ -4 ಆಗುತ್ತೆ. ಆಮೇಲೆ -9/2 ಆಗುತ್ತೆ. -9 -4 ಎಷ್ಟು -13/2 ಇಷ್ಟು ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ y ಇದೆ ಅಲ್ವಾ, y = ಬರೆದು ಇಲ್ಲಿ -5/2 ಇದೆ, ಅದನ್ನು ಆ ಸೈಡ್ ಕಳಿಸ್ಕೊಡ್ಬೇಕು. ಅಂದರೆ ಅದು ಯಾವ ರೀತಿ ಆಗುತ್ತೆ ಅಂದರೆ 2 ಡಿನಾಮಿನೇಟರ್ ಇದೆ, ನ್ಯೂಮರೇಟ್ರಿಗೆ ಹೋಗುತ್ತೆ. 5 ನ್ಯೂಮರೇಟರ್ ಇದ್ದದ್ದು ಡಿನಾಮಿನೇಟ್ರಿಗೆ ಬರುತ್ತೆ. ಅಂದರೆ -2/5 ಆಗುತ್ತೆ. ಇಂಟು
-1 -7 -13/2 -5 ಬರುತ್ತೆ. ಈಗ y ಈಸ್ ಈಕ್ವಲ್ ಟು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2/5 ಇಂಟು 1 2/5 ಬರುತ್ತೆ. ಈಗ ಇದನ್ನೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, 13 ಇಂಟು 2 26, 5 ಇಂಟು 2 ಅಂದರೆ 10 ಬರುತ್ತೆ, 26/10. ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 7 14/5. ಇದು ಕೂಡ 5 2 10 ಅಂದರೆ -10/5 ಬರುತ್ತೆ. ಹೌದಾ? ಇದನ್ನು ನೀವು ಇಷ್ಟು ಇಡ್ಬೋದು, ಬೇಕಾದರೆ ಮತ್ತು ಸಾಲ್ವ್ ಮಾಡ್ಬೋದು. ಅಂದರೆ ಇದು ಕ್ಯಾನ್ಸಲ್ ಮಾಡಿದ್ರೆ 13/5 ಬರುತ್ತೆ, ಮತ್ತು ಇದು 2 ಬರುತ್ತೆ, -2 ಬರುತ್ತೆ. ಈಗ ನಮಗೆ y ವ್ಯಾಲ್ಯೂ ಸಿಕ್ಕಿದೆ. ಈಗ x ವ್ಯಾಲ್ಯೂ ಬೇಕಲ್ವಾ? ಇಲ್ಲಿ ನೋಡಿ, ಈ ಇಕ್ವೇಷನ್ ಎಲ್ಲಿದೆ? ಈ y ವ್ಯಾಲ್ಯೂನ ಈ ಇಕ್ವೇಷನ್ ಅಂದರೆ ಈ y ಜಾಗದಲ್ಲಿ ಹಾಕಬೇಕು. 1/2 ಇದನ್ನು ನೀವು ಡೈರೆಕ್ಟ್ ಸಾಲ್ವ್ ಮಾಡಿ, 1/2 ಬರೆಯೋದು ಬೇಡ. 1/2 ಇಂಟು 2 1 ಬರುತ್ತೆ, 1/2 ಇಂಟು 3 3/2, 4 ಇಂಟು 1/2 2, 0 ಇಂಟು 1/2 0, ಮೈನಸ್ 3/2, y ವ್ಯಾಲ್ಯೂ ಏನು ಬಂದೆ 2/5, 26/10, 14/5 -10/5 ಇಷ್ಟು ಬಂದಿದೆ. ಈಗ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡ್ತಾ ಹೋಗಿ. 1 3/2 2 0 ಮೈನಸ್ 3/2 ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗೋದು. ಇಲ್ಲಿ ಮೈನಸ್ ಹಂಗೆ ಇರಲಿ, ಜಸ್ಟ್ 3/2ನ ಮಲ್ಟಿಪ್ಲೈ ಮಾಡಿ. ಅದೇನು ಬರುತ್ತೆ ಅಂದರೆ 6/10. ನೆಕ್ಸ್ಟ್ 26 ಇಂಟು 3 ಬರುತ್ತೆ, 26 ಇಂಟು 3 ಎಷ್ಟು 78 ಬರುತ್ತೆ, 78/20. ನೆಕ್ಸ್ಟ್ ಇದು 14 ಇಂಟು 3 ಬರುತ್ತೆ, 42 ಬರುತ್ತೆ, 42 ಡಿವೈಡೆಡ್ ಬೈ 10. ನೆಕ್ಸ್ಟ್ -10 ಇಂಟು 3 -30/5 ಇಂಟು 2 10 ಬರುತ್ತೆ. ಈಗ ಇದೆರಡನ್ನು ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ಅಂದರೆ ಇದನ್ನು ನೀವು ಬೇಕಾದರೆ ಫ್ರ್ಯಾಕ್ಷನಲ್ಲೂ ಮಾಡ್ಬೋದು ಅಥವಾ ಡೆಸಿಮಲ್ ಪಾಯಿಂಟ್ ಮಾಡಿ ಆ ರೀತಿನೂ ಬರಿಬೋದು. ಈಗ 1 - 6/10 ಇದನ್ನು 6/10 0.6 ಅಂತ ಅಂದ್ಕೊಂಡ್ರು, 1 - 0.6 ಅಂದರೆ 0.4 ಅಥವಾ 4/10 ಅಂತ ಬರಿಬೋದು. ನೆಕ್ಸ್ಟ್ 3/2 - 78/20, 78/20 ಅಂದರೆ 78 ಅರ್ಧ ಎಷ್ಟು 39, 39/10 ಬರುತ್ತೆ ಅಂದರೆ 3.9 ಅಥವಾ 39/10. ಈಗ ಇದನ್ನು 3/2 ಮೈನಸ್ ಇದನ್ನು ಮಾಡಬೇಕು, -24/10 ಬರುತ್ತೆ. ನೆಕ್ಸ್ಟ್ 2 - 42/10 ಅಂದರೆ 2 - 4.2, 2 - 4.2 ಎಷ್ಟು ಬರುತ್ತೆ -2.2 ಅಥವಾ -22/10. 0 -30 ಅಂದರೆ +30/10 ಇಷ್ಟು ಬರುತ್ತೆ. ನೀವು ಇಷ್ಟನ್ನು ಬೇಕಾ ಇಡ್ಬೋದು ಅಥವಾ ಡೆಸಿಮಲ್ ಪಾಯಿಂಟಲ್ಲಿ ಕೂಡ ಕಂಡುಹಿಡ್ಬೋದು. ಈಗ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ, ವೈ ವ್ಯಾಲ್ಯೂ ಕೂಡ ಸಿಕ್ಕಿದೆ, ಗೊತ್ತಾಯ್ತಲ್ವಾ? ನಮಗೆ ಈಗ ಎಕ್ಸ್ ಆ್ಯಂಡ್ ವೈ ಸಿಕ್ಕಿದೆ ಅಲ್ವಾ? ಇಷ್ಟು ಮಾತ್ರ ಬೇಕಾದರೆ ಇಡ್ಬೋದು. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮತ್ತೆ ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ = 10 ಕೊಟ್ಟಿದ್ದಾರೆ ಅಂದರೆ 4/10 ಅಂದರೆ ಕ್ಯಾನ್ಸಲೇಷನ್ ಮಾಡಿ 2/5, ಇದನ್ನು -12/5, ಇದನ್ನು -11/5, ಇದನ್ನು 3 ಆಗಿ ಬರೆದಿದ್ದಾರೆ. ಅದೇ y = ಇಲ್ಲಿ ನೋಡಿ 2/5 ಹಾಗೆ ಬರೆದಿದ್ದಾರೆ, 26/10 ಅಂದರೆ 13/5 ಬರೆದಿದ್ದಾರೆ, 14/5 ಹಾಗೆ ಬರೆದಿದ್ದಾರೆ, -10/5 ಅಂದರೆ -2. ಇದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಆನ್ಸರ್, ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 8th ಕ್ವಶನ್, ಫೈಂಡ್ ಎಕ್ಸ್ ಇಫ್ y = E ಮ್ಯಾಟ್ರಿಕ್ಸ್ ಆ್ಯಂಡ್ 2x + y = E ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಎಕ್ಸ್ ಅಂದರೆ ಕ್ಯಾಪಿಟಲ್ ಎಕ್ಸ್ ಕೊಟ್ಟಿದ್ದಾರೆ, ಅಂದರೆ ಅದು ಕೂಡ ಒಂದು ಮ್ಯಾಟ್ರಿಕ್ಸ್. ಫಸ್ಟ್ ಏನು ಮಾಡಬೇಕಂದ್ರೆ ಈ ಇಕ್ವೇಷನನ್ನು ಬರ್ಕೋಬೇಕು. ಅದು ಯಾವ ರೀತಿ ಬರ್ಕೋಬೇಕಂದ್ರೆ ನಾವು y = ಕೊಟ್ಟಿದ್ದಾರೆ, ಸೊ y-ಅನ್ನು ಆ ಸೈಡ್ ತಗೋಬೇಕು. 2x = 1 0
-3 2 ಈ y ಆ ಸೈಡ್ ಹೋದ್ರೆ -y ಆಗುತ್ತೆ. -y ಜಾಗದಲ್ಲಿ ಈ ಈಕ್ವೇಶನ್ ಅನ್ನ ಬರೀರಿ. 3 2 1 4 ಆಯ್ತಾ. ನೆಕ್ಸ್ಟ್ 2x ಈಸ್ ಈಕ್ವಲ್ ಟು 1 -3 -2 0 -2 -2 -3 -1 -4 2 -4 -2. ನೆಕ್ಸ್ಟ್ ಈ x ಈಸ್ ಈಕ್ವಲ್ ಟು ಈ 2 ನ ಆ ಸೈಡ್ ತಗೋದ್ರೆ 1/2 -2 -4 -2 -2. ಈಗ ನೆಕ್ಸ್ಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ -2/2 -1 -2/2 -1 -4/2 -2 -2/2 -1. ಹೌದಾ, ನಮಗೆ ಎಕ್ಸ್ ವ್ಯಾಲ್ಯೂ ಇಷ್ಟು ಸಿಕ್ಕಿದೆ. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ಫೈಂಡ್ ಎಕ್ಸ್ ಆ್ಯಂಡ್ ವೈ ಇಫ್ ಈ ಈಕ್ವೇಶನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಮತ್ತು ವೈ ಏನು ಎಲಿಮೆಂಟ್ಸ್, ಯಾಕಂದರೆ ಸ್ಮಾಲ್ ಲೆಟರ್ಸಲ್ಲಿ ಕೊಟ್ಟಿದ್ದಾರೆ, ಮತ್ತು ಎಕ್ಸ್ ಮತ್ತು ವೈ ಮ್ಯಾಟ್ರಿಕ್ಸ್ ಒಳಗಡೆ ಇದೆ. ಇದನ್ನೇ ಕಂಡುಹಿಡಿಯೋದು. ಹೌದು, ಫಸ್ಟ್ ಇದನ್ನು ಆ್ಯಡ್ ಮಾಡಬೇಕು. ಫಸ್ಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ಆ್ಯಡ್ ಮಾಡಬೇಕು. ಈಗ ಮಾಡೋಣ. ಫಸ್ಟ್ ನಾನು ಡೈರೆಕ್ಟ್ ಇದನ್ನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿ ಬರಿತೀನಿ. 2 1 2 2 3 6 2 0 0 2x 2x ಪ್ಲಸ್ y 0 1 2 is equal to 5 6 1 8. ಆಯಿತಾ. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡಿ. 2 + y 2 + y 6 + 0 6 0 + 1 1 2x + 2 2x + 2 is equal to 5 6 1 8. ಈಗ ನಮಗೆ ಎರಡು ಇಕ್ವೇಶನ್ ಸಿಕ್ಕಿದೆ. ಅದೇನೆಂದರೆ 2 + y is equal to 5. ನೆಕ್ಸ್ಟ್ ಏನಂದರೆ 2x + 2 is equal to 8. ಈಗ ನೆಕ್ಸ್ಟ್ ಏನು ಮಾಡುವ ಅಂದರೆ ಇದನ್ನು ಸಾಲ್ವ್ ಮಾಡುವ. y is equal to 2 ಮೈನಸ್ ಅಂದರೆ ಇಲ್ಲಿ ಪ್ಲಸ್ ಇರೋ 2 ಅಲ್ಲಿ -2 ಆಗುತ್ತೆ. 5 - 2 is equal to y is equal to 5 - 2 ಅಂದರೆ 3. ನೆಕ್ಸ್ಟ್ 2x + 2 is equal to 8. ಇದನ್ನೇನು ಮಾಡೋದಂದರೆ 2x is equal to 8 - 2 ಅಂದರೆ +2 ಇರೋದನ್ನು -2 ಆ ಸೈಡ್ ತಗೋಬೋದು. ನೆಕ್ಸ್ಟ್ 2x is equal to 8 - 2 6. x is equal to 6/2. x is equal to 3. x is equal to 3, y is equal to 3 ಸಿಕ್ಕಿದೆ. ಗೊತ್ತಾಯ್ತಲ್ವಾ. ಈಗ 10th ಕ್ವಶನ್ ನೋಡೋಣ. ಸಾಲ್ವ್ ದ ಇಕ್ವೇಶನ್ ಫಾರ್ x, y, z ಆ್ಯಂಡ್ t ಇಫ್ ಈ ಇಕ್ವೇಶನ್ ಕೊಟ್ಟಿದ್ದಾರೆ. ಅಂದರೆ ನಾವು x, y, z ಮತ್ತು t ನ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಇದು z ಮತ್ತು ಇದು t. ಕನ್ಫ್ಯೂಸ್ ಆಗಬೇಡಿ. ನಾನು z ಈ ರೀತಿಯಾಗಿ ಬರಿತೇನೆ ಅಂದರೆ 2 ಮತ್ತು z ಕನ್ಫ್ಯೂಸ್ ಆಗಬಾರ್ದು ಅಂತ. ಇಲ್ಲಿ ನೋಡಿ, 2 ಮತ್ತು z ಎರಡು ಸೇಮ್ ಆಗಿ ಕಾಣಿಸಿದಲ್ವಾ. ಅದೇ 2 ಮತ್ತು z ಈ ಟೈಪ್ ಬರೆದ್ರೆ ಗೊತ್ತಾಗ್ತದೆ ಅಂತ ಆ ರೀತಿ ಬರೆಯೋದು. ಈಗ ಫಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಸ್ಕೇಲಾರ್ ಮಲ್ಟಿಪ್ಲೈ ಮಾಡಿ ಮತ್ತು ಈ ಈಕ್ವೇಷನನ್ನು ಆ ಸೈಡ್ ತಗೋಗಿ ಮತ್ತು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿ. ಈಗ ಇದನ್ನು ಮಾಡೋಣ. 2x 2z 2y 2t ಆಯಿತಾ. ಈಸ್ ಈಕ್ವಲ್ ಟು ಇದನ್ನು 3 3 9 3 5 15 3 4 12 3 6 18 ಮೈನಸ್ ಇದನ್ನು ಆ ಸೈಡ್ ತಗೋಬೇಕು. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡ್ತಾನೆ ಆ ಸೈಡ್ ತಗೋಗ್ಬೋದು. 3 1 3 3 × -1 -3 3 0 0 3 2 6. ನೀವು ಸ್ಟೆಪ್ಸ್ನ ಸ್ಕಿಪ್ ಮಾಡಬೇಡಿ. ನೀವು ಪ್ರತಿ ಸ್ಟೆಪ್ಸನ್ನು ಬರೀಬೇಕು. ಸ್ಟೆಪ್ಸಿಗೆ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ 2x 2z 2y 2t is equal to 9 - 3 6 15 - 3 15 -3 ಅಂದರೆ 15 + 3 15 + 3 18 12 - 0 12 18 - 6 12 ಆಗುತ್ತೆ. ಇಲ್ಲಿ ನೋಡಿ, ನೀವು ಇದನ್ನು ಬೇಕಾದರೆ ಫಸ್ಟಿಗೆ ಇಲ್ಲಿ ಮಲ್ಟಿಪ್ಲೈ ಮಾಡಿ ಈ ರೀತಿಯೂ ತಗೋಬೋದು, ಅಥವಾ 2ನ ಕಾಮನ್ ಇಟ್ಟು ಆಮೇಲೆ ಆ ಸೈಡ್ ತಗೋಗಿ 1/2 ಮಾಡ್ಬೋದು. ಅದು ನಿಮ್ಗೆ ಬಿಟ್ಟದ್ದು. ಈಗ ನಾನು ಈ ರೀತಿ ಬರ್ತಿದ್ದೀನಿ. ಈಗ ಒಂದೊಂದು ಈಕ್ವೇಷನ್ ನೋಡೋಣ. 2x is equal to 6. 2x is equal to 6 ಅಂದರೆ x is equal to 6/2 is equal to x is equal to ಏನು ಬರುತ್ತೆ 3. ನೆಕ್ಸ್ಟ್
2z is equal to 18. 2z is equal to 18 is equal to ಏನು ಬರುತ್ತೆ, z is equal to 18 by 2, z is equal to 9 ಬರುತ್ತೆ. ನೆಕ್ಸ್ಟ್ ಇದೇನು ಬರುತ್ತೆ, 2y is equal to 12. 2y is equal to 12 ಅಂದರೆ y is equal to 12 by 2 ಅಂದರೆ y is equal to 6 ಬರುತ್ತೆ. ನೆಕ್ಸ್ಟ್ ಏನಿದೆ, 2t is equal to 12. 2t is equal to 12 ಅಂದರೆ t is equal to 12 by 2, t is equal to 6 ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ನೋಡೋಣ 11th ಕ್ವಶನ್. ಇಫ್ ಅಂತ ಕೊಟ್ಟು ಈಕ್ವೇಶನ್ ಕೊಟ್ಟಿದ್ದಾರೆ, ಫೈಂಡ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ. ನಾವು ಬರೀ ಎಕ್ಸ್ ಮತ್ತು ವೈನ ಕಂಡುಹಿಡಿದ್ವಿ. ಇಲ್ಲಿ ನೋಡಿ, ಇದು ಮ್ಯಾಟ್ರಿಕ್ಸ್ ಒಳಗಡೆ ಇಲ್ಲ, ಹಾಗಂತ ಇದು ಮ್ಯಾಟ್ರಿಕ್ಸ್ ಅಂತ ಅನ್ಕೋಬಾರ್ದು. ಇದು ಕೂಡ ಎಲಿಮೆಂಟ್ಸೇ, ಯಾಕಂದರೆ ಇದು ಸ್ಮಾಲ್ ಲೆಟರ್ಸಲ್ಲಿ ಇದೆ. ಗೊತ್ತಾಯ್ತಲ್ವಾ? ಈಗ ನಾವೇನು ಮಾಡಬೇಕಂದ್ರೆ ಫಸ್ಟ್ ಇದನ್ನು ಸ್ಕೇಲಾರ್ ಮಲ್ಟಿಪ್ಲೈ ಮಾಡಬೇಕು. ಅದೇನು ಬರುತ್ತೆ ಅಂದರೆ 2x 3x ಪ್ಲಸ್ ಮೈನಸ್ y is equal to 10 5. ಹೌದಾ? ಈಗ ನೆಕ್ಸ್ಟ್ ಇಕ್ವೇಶನ್ ಬರೆಯೋಣ. ಅದಕ್ಕೂ ಮೊದಲು ಇದನ್ನು ಸಾಲ್ವ್ ಮಾಡಿ. ಏನು ಬರುತ್ತೆ ಅಂದರೆ ಆ್ಯಡ್ ಮಾಡಿದ್ರೆ 2x ಮೈನಸ್ y, ಇದು 3x ಪ್ಲಸ್ y ಈಸ್ ಈಕ್ವಲ್ ಟು 10 5 ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡೋದಂದರೆ ಇದನ್ನು ಸಾಲ್ವ್ ಮಾಡಿ. 2x ಮೈನಸ್ y ಈಸ್ ಈಕ್ವಲ್ ಟು 10. ಇದರಲ್ಲಿ ನಾವು ಕಂಡುಹಿಡಲಿಕ್ಕೆ ಆಗೋದಿಲ್ಲ, ಅಂದರೆ 2 ವೇರಿಯೇಬಲ್ ಇದೆ. ಸೊ ಫಸ್ಟ್ ನಾವು ಯಾವುದಾದ್ರೂ y ವ್ಯಾಲ್ಯೂನ ಕಂಡುಹಿಡೋಣ. y ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಈ 2xನ್ನು ಆ ಸೈಡ್ ತಗೋದ್ರೆ ಮೈನಸ್ y ಈಸ್ ಈಕ್ವಲ್ ಟು 10 ಮೈನಸ್ 2x. ಅದನ್ನೇ ನಾವು ನೆಕ್ಸ್ಟು ಸೈನ್ ಚೇಂಜ್ ಮಾಡಿದ್ರೆ y ಈಸ್ ಈಕ್ವಲ್ ಟು 2x ಮೈನಸ್ 10. ಅಂದರೆ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಈಗ ನೆಕ್ಸ್ಟ್ ಈ ಈಕ್ವೇಶನ್ ನೋಡೋಣ. 3x ಪ್ಲಸ್ y ಈಸ್ ಈಕ್ವಲ್ ಟು 5. ಇದು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ 3x, ಈಗ y ಜಾಗದಲ್ಲಿ ಈ ವ್ಯಾಲ್ಯೂನ ಹಾಕಿ, ಪ್ಲಸ್ 2x ಮೈನಸ್ 10 ಈಸ್ ಈಕ್ವಲ್ ಟು 5. ನೆಕ್ಸ್ಟ್ ಏನು ಬರುತ್ತೆ, 3x ಪ್ಲಸ್ 2x 5x ಮೈನಸ್ 10 ಇದೆ ಅಲ್ವಾ, ಆ ಸೈಡ್ ತಗೋದ್ರೆ ಪ್ಲಸ್ 10 ಆಗುತ್ತೆ. 5 ಪ್ಲಸ್ 10 15 ಆಗುತ್ತೆ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 15 ಬೈ 5, ಎಕ್ಸ್ ಈಸ್ ಈಕ್ವಲ್ ಟು 3. ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ಈಗ y ವ್ಯಾಲ್ಯೂ ಬೇಕಂದರೆ ಈ ವ್ಯಾಲ್ಯೂನ ಈ ಈಕ್ವೇಷನಲ್ಲಿ ಹಾಕಿ. y ಈಸ್ ಈಕ್ವಲ್ ಟು 2 ಇಂಟು 3 ಅಂದರೆ ಎಕ್ಸ್ ವ್ಯಾಲ್ಯೂ 3 ಬಂದಿದೆ. ಮೈನಸ್ 10, y ಈಸ್ ಈಕ್ವಲ್ ಟು ಏನು ಬರುತ್ತೆ, 3 2 6 ಮೈನಸ್ 10. y ಈಸ್ ಈಕ್ವಲ್ ಟು 6 ಮೈನಸ್ 10 ಅಂದರೆ ಮೈನಸ್ 4 ಬರುತ್ತೆ. ಇಷ್ಟು ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ, ಇಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ತಿದ್ದೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಈಗ ಖಾಲಿ 11 ಎಕ್ಸಾಂಪಲ್ಸ್ ಆಗಿದೆ ಮತ್ತು 11 ಎಕ್ಸಾಂಪಲ್ಸ್ ಅಂದರೆ ಟೋಟಲ್ 22 ಎಕ್ಸಾಂಪಲ್ಸ್ ಇದೆ. ಅದರಲ್ಲಿ ಖಾಲಿ 11 ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಿರೋ 11 ಎಕ್ಸಾಂಪಲ್ಸನ್ನು ನೋಡೋಣ. ನೆನಪಿರಲಿ, ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಮ್ಯಾಥ್ಸ್ ತುಂಬ ಈಸಿ. ಧನ್ಯವಾದ ದೇವರು.